ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶ್ವರಸ್ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ಕ್ವಿಕ್ಕಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಟ್ಟು ಕ್ವಿಕ್ಕಾಗಿ ಮುಗಿಸೋಣ. ಸೊ ಈ ಮೇಕಪ್ ಪ್ರಾಡಕ್ಟ್ಸ್ ಅಂತಂದರೆ ಕ್ವಿಕ್ಕಾಗಿ ಮುಗ್ಸೋಕ್ಕಾಗಲ್ಲ. ಸೊ ನೀವು ಆಲ್ರೆಡಿ ತಮ್ಲೇನಲ್ಲಿ ನೋಡಿರೋ ಥರ ಇವತ್ತು ನಂದು ಮೇಕಪ್ ಪ್ರಾಡಕ್ಟ್ಸ್ ಏನೇನು ನಾನು ಯೂಸ್ ಮಾಡ್ತೀನಿ, ನಾನು ಡೈಲಿ ಬೇಸಿಸಲ್ಲಿ ಯಾವ್ದು ಯೂಸ್ ಮಾಡ್ತೀನಿ, ಹಾಗೆ ನಾನು ಹೊರಗಡೆ ಎಲ್ಲಾದರೂ ಫಂಕ್ಷನ್ಗೆ ಹೋದಾಗ ಯಾವ ಥರ ಯೂಸ್ ಮಾಡ್ತೀನಿ, ಹಾಗೆ ಸ್ಕಿನ್ಗೆ ತುಂಬ ಪ್ರೊಟೆಕ್ಷನ್ ಆಗಿರಬೇಕು ಮತ್ತು ಸೇಫಾಗಿರಬೇಕು ಅಂಥ ಪ್ರಾಡಕ್ಟ್ಸ್ನ ನಾನು ಯಾವ ಥರ ಯೂಸ್ ಮಾಡ್ತೀನಿ ಅಂತ ಈ ವ್ಲಾಗಲ್ಲಿ ತೋರ್ಸೋಕ್ಕಾಗಲ್ಲ. ಯಾವುದ್ಯಾವ್ದಿದೆ ನನ್ನ ಹತ್ರ ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಾನೇನು ಅಂಥ ಪ್ರೊಫೆಷನಲಾಗೆಲ್ಲ ಏನು ಮಾಡಿಲ್ಲ ಗೈಸ್, ಏನೋ ತಕ್ಕ ಮಟ್ಟಿಗೆ ಮಡಗಿದ್ದೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್, ಬೇಗ ಬೇಗ, ಜಾಸ್ತಿ ನಿಮಗೂ ಬೋರ್ ಅನಿಸ್ಬಾರ್ದು. ಸೊ ಪಟಾಪಟ ಅಂತ ಮುಗಿಸ್ಬಿಟ್ಟು ಪಟಾಪಟ ಅಂತ ಸ್ಟಾರ್ಟ್ ಮಾಡಿಬಿಟ್ಟು ಪಟಾಪಟ ಅಂತ ಮುಗಿಸ್ಬಿಡೋಣ. ಸೊ ಸ್ಟಾರ್ಟಿಂಗ್ ಬಂದು ವೈಪ್ಸ್, ಫೇಸ್ನ ಕ್ಲೀನ್ ಮಾಡ್ಕೊಬೇಕಲ್ವ, ಸೊ ಅದಕ್ಕೋಸ್ಕರ ಕ್ಲೀನ್ ವೈಪ್ಸ್ನ ನಾನು ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಈ ವೈಪ್ಸು, ತುಂಬ ಗ್ಲೋಯಿಂಗ್ ಕೊಡುತ್ತೆ ಸ್ಕಿನ್ನ, ತುಂಬ ನೀಟಾಗೂ ಸಹ ಇದು ಸ್ಕಿನ್ನ ಕ್ಲೀನ್ ಮಾಡುತ್ತೆ. ಓಕೆ, ನೆಕ್ಸ್ಟು ಕ್ಲೆನ್ಸರ್ನ ಯೂಸ್ ಮಾಡ್ತೀನಿ ಗೈಸ್. ನಾನು ಸೆಟಾಫಿಲ್ ಯೂಸ್ ಮಾಡ್ತೀನಿ. ಸೊ ಬ್ರೈಟ್ನೆಸ್ ರಿಫ್ರೆಶ್ಮೆಂಟ್ ಟೋನರ್ ಅಂತ ಹೇಳ್ಬಿಟ್ಟು, ಸೊ ಇದು ಖಾಲಿ ಆಗಿತ್ತು, ಮೊನ್ನೆ ನಾವು ಬುಕ್ ಮಾಡಿಕೊಂಡೆ ಬಂತು. ಸೊ ಇದು ಅಮೌಂಟ್ ಎಷ್ಟು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ, ಮೇ ಬಿ ಮರ್ತಿದ್ದೀನಿ, ನೋಡೋಣ. ನೋಡಿ ಗೈಸ್, ಇದು ಸೆಟಾಫಿಲ್ ಅಂತ ಬರುತ್ತೆ. ಸೊ ಇದನ್ನು ಯೂಸ್ ಮಾಡ್ತೀನಿ, ಕ್ಲೆನ್ಸರ್ ಆಗಿ ನಾನು ಇದನ್ನು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೇನು ತೋರಿಸೋಣ ಗೈಸ್. ಪ್ರೈಮರ್ ಆಗಿ ನಾನು ನನ್ನ ಸ್ಕಿನ್ಗೆ ಯಾವ್ದು ಮ್ಯಾಚ್ ಆಗುತ್ತೋ ಸೊ ನಾನು ಅದು ಯೂಸ್ ಮಾಡ್ತೀನಿ. ಇದು ನನ್ನ ಸ್ಕಿನ್ಗೆ ಇದು ನಿಮ್ಗೆ ತುಂಬ ಬ್ರೈಟ್ನೆಸ್ ಹೊಡಿತಾ ಇರ್ಬೋದು. ಆ್ಯಕ್ನಿ ಆಫ್ ಬೇಸ್ ಅಂತ ಬರುತ್ತೆ, ರೀಕೋಡೋದು, ಸ್ಟುಡಿಯೋ ಪ್ರೋದು. ಸೊ ನಾನು ಈ ಒಂದು ಪ್ರೈಮರ್ನ ಯೂಸ್ ಮಾಡ್ತೀನಿ, ಎಲ್ಲಾದರೂ ಹೋಗ್ಬೇಕಾದ್ರೆ ಮಾತ್ರ ಈ ಪ್ರೈಮರ್ನ ಯೂಸ್ ಮಾಡ್ತೀನಿ. ಜಾಸ್ತಿ ನೋಡಿ ಖಾಲಿನೇ ಆಗಿಲ್ಲ, ಇನ್ನು ತುಂಬಾ ಇದೆ, ಸೊ ಜಾಸ್ತಿ ಯೂಸ್ ಮಾಡಲ್ಲ, ಎಲ್ಲಾದರೂ ಒಂದೊಂದು ಟೈಮ್ ಯೂಸ್ ಮಾಡ್ತೀನಿ. ನೆಕ್ಸ್ಟು NYP ಅವ್ರದ್ದು ಸ್ಟ್ರೋಕ್ ಕ್ರೀಮ್ನ ಯೂಸ್ ಮಾಡ್ತೀನಿ, ಕಾಣಿಸ್ತಿದೆ ಅನ್ಕೊತೀನಿ. NYP ಅವ್ರದ್ದು ಸ್ಟ್ರೋಕ್ ಕ್ರೀಮ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟು ಲ್ಯಾಕ್ಮಿ ಅವ್ರದ್ದು ಕಾಜಲ್ ಯೂಸ್ ಮಾಡ್ತೀನಿ, ಐಕಾನಿಕ್ ಲ್ಯಾಕ್ಮಿ ಕಾಜಲ್ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಗೈಸ್ ಶಾಪರಲ್ಲಿ ಕಾಜಲ್ ನಿಮಗೆ ಕಾಣಿಸ್ತಿಲ್ಲ ಅನ್ಕೊತಾ ಇದ್ದೀನಿ, ಈಗ ಕಾಣಿಸ್ತಿದೆ. ಶಾಪರಲ್ದು ಇದು ಕಾಜಲ್ನ ಯೂಸ್ ಮಾಡ್ತೀನಿ. ಇದು ಸಹ ಒಂದು ಅಫೋರ್ಡಬಲ್ ರೇಟಲ್ಲೇ ಸಿಗುತ್ತೆ, ಏನು ತುಂಬ ಕಾಸ್ಟ್ಲಿ ಏನಿಲ್ಲ. ಹಾಗೆ ಫೌಂಡೇಶನ್ ಜಾಸ್ತಿ ನನಗೆ ಕೇಳ್ತಿದ್ದು, ಫೌಂಡೇಶನ್ ಯಾವುದು ಯೂಸ್ ಮಾಡ್ತೀರಾ ಮ್ಯಾಮ್? ಹಾಗೆ ನಮಗೆ ಫೌಂಡೇಶನ್ನ ಸೆಲೆಕ್ಟ್ ಮಾಡ್ಕೊಳಕ್ಕೂ ಸಹ ಬರ್ತಾ ಇಲ್ಲ. ಸೊ ಯಾವ ಥರ ನೀವು ಯೂಸ್ ಮಾಡ್ತೀರಾ ಗೈಸ್? ನಾನೇನಂತ ಪ್ರೊಫೆಷನಲಾಗಿ ಏನು ಸೆಲೆಕ್ಟ್ ಮಾಡ್ಕೊಳಲ್ಲ, ಅಂದರೆ ನನ್ನ ಸ್ಕಿನ್ ಟೋನ್ನ ನಾರ್ಮಲ್ ಸ್ಕಿನ್ ಟೋನ್ ನಂದು ಮೀಡಿಯಮ್ ಬರುತ್ತೆ. ಸೊ ನಾನು ಎಲ್ಲಾದರೂ ಹೊರ್ಗಡೆ ಫಂಕ್ಷನ್ಗಳಿಗೆ ಅದು ಇದು ಹೋಗ್ಬೇಕಂತಂದರೆ ನಾನು ಯೂಸ್ ಮಾಡೋವಂಥ ಪ್ರಾಡಕ್ಟ್ ಬಂದು ಮ್ಯಾಕ್ ಅವ್ರದ್ದು. ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಸೆಟಲಾಗಿ ಸಹ ಕೂತ್ಕೊಳ್ಳುತ್ತೆ. ಸೊ ಹಂಗಾಗ್ಬಿಟ್ಟು ಮ್ಯಾಕ್ ಯೂಸ್ ಮಾಡ್ತೀನಿ. ಬಟ್ ನೀವು ತಗೊಳ್ಳಿ ಅಂತ ಹೇಳ್ತಿಲ್ಲ, ಇದು ಒಂದು ಫೌಂಡೇಶನ್ ಬಂದೆ 3000 ರೂಪಾಯಿ ಇದೆ. ಸೊ ಹಂಗಾಗ್ಬಿಟ್ಟು ಬಟ್ ಫಿನಿಶಿಂಗ್ ವೈಸ್ ಎಲ್ಲ ಸೂಪರ್ಬಾಗಿರುತ್ತೆ ಮತ್ತು ಲಾಂಗ್ ಲಾಸ್ಟಿಂಗಾಗೂ ಸಹ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಶೇಡ್ನ ಯೂಸ್ ಮಾಡ್ತೀನಿ. ಇದು ಯಾರಿಗಾದ್ರೂ ಬೇಕಂತಂದರೆ NC40 ಅಂತ ಇದೆ. ಸೊ ಇದು ಮ್ಯಾಕ್ ಅವ್ರದ್ದು. ಸೊ ಎಲ್ಲ ಸೇಮ್ ಗೈಸ್, ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಹಚ್ತೀನಿ. ಎಲ್ಲಾದರೂ ಫಂಕ್ಷನ್ಸ್ಗೆ ಹೋದರೆ ರೇರ್ ಗೈಸ್, ತುಂಬ ರೇರು. ಸೊ ಆದ್ರೂ ಇದನ್ನು ಮಾಡಿಕೊಂಡಿದ್ದೀನಿ ಇರಲಿ ಅಂತ. ನನಗೆ ಮೇಕಪ್ ಪ್ರಾಡಕ್ಟ್ಸ್ನ ಕಲೆಕ್ಟ್ ಮಾಡಿಕೊಬೇಕಂದ್ರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಕಾಂಪ್ಯಾಕ್ಟ್ ಬಂದು ಮ್ಯಾಕ್ ಅವ್ರದ್ದು, ಸೇಮು ಮ್ಯಾಕ್ ಅವ್ರದ್ದು ಯೂಸ್ ಮಾಡ್ತೀನಿ. ನೀವು ನೋಡ್ಬೋದು ಖಾಲಿನೇ ಆಗಿಲ್ಲ ಗೈಸ್, ನನ್ನ ಮಗಳೆಲ್ಲ ತೋಡ್ಬಿಟ್ಟಿದ್ದಾಳೆ, ಕಾಣಿಸ್ತಿದೆ ಅನಿಸುತ್ತೆ. ಬಟ್ ನಾನೇನು ಜಾಸ್ತಿ ಯೂಸ್ ಮಾಡಲ್ಲ, ಎಲ್ಲಾದರೂ ರೇರು ನೋಡ್ಬೋದು, ನೀವು ಇದನ್ನು ಯೂಸೇ ಮಾಡಿಲ್ಲ. ಸೊ ಇದನ್ನೆಲ್ಲ ನಾನು ಹಾಕೊಳ್ಳಿಕ್ಕೆ, ಕಾಂಪ್ಯಾಕ್ಟಲ್ಲಿ ಹಾಕೊಳ್ಳಿಕ್ಕೆ ಈ ಥರ ಸ್ಮಾಲ್ ಪಫ್ಗಳನ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟು ಫಿಕ್ಸಿಂಗ್ ಪೌಡರ್, ಡರ್ಮಾ ಕಲರ್ದು ಫಿಕ್ಸಿಂಗ್ ಪೌಡರ್ನ ಯೂಸ್ ಮಾಡ್ತೀನಿ. ಇದು ಬಂದು 800 ರೂಪೀಸು, ಬಟ್ ಸೂಪರ್ಬಾಗಿದೆ. ಹಾಗೆ ನಾನು ಇದೊಂದು ಮಸ್ಕರ, ನನ್ನ ಫೇವ್ರೇಟ್ ಅಂತ ಹೇಳಿದ್ರೆ ಮಸ್ಕರ ಗೈಸ್, ನನ್ನ ಫೇವ್ರೇಟ್. ನಾನು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾರ್ಮಲ್ ಇಲ್ಲೆಲ್ಲಾದರೂ ಟೆಂಪಲ್ಗೆ ಹೋಗ್ತಾಯಿದ್ದೀನಿ, ಇಲ್ಲೆಲ್ಲಾದರೂ ಚಿಕ್ಕ ಪುಟ್ಟ ಫಂಕ್ಷನ್ಗೆ ಹೋಗ್ತಾಯಿದ್ದೀನಿ ಅಂತಂದರೆ ಒಂದು ಲಿಪ್ಸ್ಟಿಕ್ಕು, ಒಂದು ಕಾಜಲು, ಹಾಗೆ ಒಂದು ಏನಂತಾರೆ
ಸಾರಿ ಮರ್ತೇ ಹೋಗ್ತೇವೆ. ಕಾಜಲು ಮತ್ತು ಮಸ್ಕರ ಹಾಗೆ ಬಿಂದಿ ಇಷ್ಟೇ ಗೈಸ್ ಹಾಕೊಂಡು ಹೋಗೋದು. ಇಷ್ಟು ಹಾಕೊಂಡ್ರೆ ಸಾಕು, ತುಂಬ ಸೂಪರ್ಬಾಗಿ ಕಾಣಿಸ್ತೀವಿ. ಸೊ ಇದು ಯಾವುದು ಅಂತ ಹೇಳ್ಬಿಟ್ಟು ಫ್ಯಾಷನ್ ಗರ್ಲ್ ಅಂದ್ಕೊತೀನಿ ಇದು, ಯಾಕಂತಂದರೆ ನೀವು ನೋಡ್ಬೋದು ಇದು ತುಂಬ ಹಳೇದು, ಬಟ್ ಇನ್ನೊಂದು ಸ್ವಲ್ಪ ಇದೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡೋಣ ಅಂತ ಮಾಡಿಕೊಂಡಿದ್ದೀನಿ. ಸೊ ಇದು ಫ್ಯಾಷನ್ ಗರ್ಲ್ ಏನೇನೆ ನೋಡೋಣ. ಲಿಂಕ್ ಸಿಕ್ಕಿದ್ರೆ ನಾನು ಲಿಂಕ್ ಹಾಕ್ತೀನಿ, ನೀವು ಲಿಂಕ್ ಅಂತ ಕಮೆಂಟ್ ಮಾಡಿ. ಯಾವುದ್ರದ್ದಾದ್ರು ಪ್ರಾಡಕ್ಟು ನಿಮ್ಗೆ ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಹಾಕಿದ್ರೆ ನಾನು DM ಮಾಡ್ತೀನಿ ನಿಮಗೆ. ಸೊ ನೆಕ್ಸ್ಟು ಗೈಸ್ ಏನು ಮಾಡಿಕೊಂಡಿದ್ದೀನೋ ಇಲ್ವೋ ಗೊತ್ತಿಲ್ಲ, ಒಂದು ಮಣ ಲಿಪ್ಸ್ಟಿಕ್ ಮಾತ್ರ ಮಾಡಿಕೊಂಡಿದ್ದೀನಿ ಗೈಸ್. ಇನ್ನು ಇದು ಸ್ವಲ್ಪನೇ ಗೈಸ್, ಇನ್ನೂ ಸ್ವಲ್ಪ ಎಲ್ಲ ಹೋಗ್ಬಿಟ್ಟಿದ್ದಾವೆ. ಸೊ ಇದು ಸ್ವಲ್ಪನೇ ಮಾಡಿಕೊಂಡಿರೋದು, ಬಟ್ ಇನ್ನೂ ನನ್ನ ಹತ್ರ ಇದ್ದಾವೆ, ಬೇಜಾನ್ ಇದ್ದಾವೆ ಲಿಪ್ಸ್ಟಿಕ್ಕು. ಇದು ಬಂದು ನನ್ನ ಫೇವ್ರೆಟ್ ಬ್ರ್ಯಾಂಡು ಫಾರೆವರ್ 52. ಇದು ಫಾರೆವರ್ 52, ಇದು ಶೇಡ್ ಬಂದು SHW006 ಇದು ಶೇಡು, ತುಂಬ ಸಖತ್ತಾಗಿದೆ. ಇದು ಫಾರೆವರ್ ಅಲ್ಲ, ಇದು ಶೋ ಸ್ಟಾಪರ್ ಲಿಕ್ವಿಡ್ ಮ್ಯಾಟ್. ಇದು ಶೇಡ್ ಬಂದು SHW0004. ಇದು ತುಂಬ ಸೂಪರ್ಬಾಗಿದೆ, ನೀವು ಶೇಡ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಹಾಗೆ ಇದು ಫಾರೆವರ್ 52ನೇ ಇದೀನಿ. ಈ ಶೇಡ್ ಬಂದು 06 ಲಾಸ್ಟಿಗೆ, SHW0006. ಇದು ಬಂದು ಯಾವುದೋ ಗೊತ್ತಿಲ್ಲ ಐಸ್, ಇದು ಶುಗರ್ದು. ಇದು ತುಂಬ ಸೂಪರ್ವಾಗಿದೆ. ನನಗೆ ಈ ಥರ ಲಿಪ್ಸ್ಟಿಕ್ ಏನು ಜಾಸ್ತಿ ಇಷ್ಟ ಆಗಲ್ಲ ಗೈಸ್. ಲಿಕ್ವಿಡ್ ಬೇಸಲ್ಲಿ ಲಿಪ್ಸ್ಟಿಕ್ಗಳು ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಇಷ್ಟಿದೆ. ಆಮೇಲೆ ಫೇಸಸ್ ಕೆನಡಾ ಅವ್ರದ್ದು ಪ್ರೇಮರ್ ಪ್ಲಸ್ ಮಾಯಿಶ್ಚರೈಸರ್ ಹಾಗೆ ಯೂಸ್ ಮಾಡೋ ಅಂಥದ್ದು ಇದೊಂದು ನನ್ನ ಹತ್ರ ಕ್ರೀಮ್ ಇದೆ. ಇದು ತುಂಬ ಹಳೇದು, ನೀವು ನೋಡ್ಬೋದು, ಮೇಲ್ಗಡೆ ಎಲ್ಲ ರ್ಯಾಪರೆಲ್ಲ ಹೊರಟೋಗ್ಬಿಟ್ಟಿದೆ. ಇದು ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ನನ್ನ ಸ್ಕಿನ್ಗೆ ಇನ್ಸ್ಟ್ಯಾಂಟಾಗಿ ಗ್ಲೋ ಬೇಕಂತಂದರೆ ನಾವು ಇದನ್ನು ಯೂಸ್ ಮಾಡಿಕೊಂಡ್ರೆ ಪಟ್ ಅಂತ ಹೇಳ್ಬಿಟ್ಟು ಗ್ಲೋ ಬರುತ್ತೆ, ತುಂಬ ಚೆನ್ನಾಗಿದೆ. ಲಿಂಕ್ ಬೇಕಂದರೆ ನಾನು ಹೇಳಿದ್ನಲ್ಲ, ಕಮೆಂಟ್ ಮಾಡಿ, ನಾನು ಲಿಂಕ್ನೂ ಸಹ ಕೊಡ್ತೀನಿ. ಇದು ಡಾಟ್ ಕೆ ಅವ್ರದ್ದು. ಇದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಲಿಪ್ ಬಾಮ್. ಇದು ನಾನು ಡೈಲಿ ಬೇಸಿಸಲ್ಲಿ ಯೂಸ್ ಮಾಡೋದು. ನಾನು ಡೈಲಿ ಬೇಸಿಸಲ್ಲಿ ಯಾವುದ್ಯಾವ್ದು ಯೂಸ್ ಮಾಡ್ತೀನಿ ಅಂದರೆ, ನಾನು ಇವಾಗ ಜಾಸ್ತಿ ಯಾವುದು ಮೇಕಪ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾಯಿಲ್ಲ. ಸೊ ಇದು ಕ್ಯೂರ್ ಸ್ಕಿನ್ ಅವ್ರದ್ದು ಇದು ಬರುತ್ತಲ್ಲ ಗೈಸ್, ಏನಿದು ಸನ್ಸ್ಕ್ರೀನ್ ಬರುತ್ತಲ್ಲ, ಸೊ ಇದೊಂದು ಯೂಸ್ ಮಾಡ್ತೀನಿ. ಹಾಗೆ ಒಂದು ಲಿಪ್ ಕೇರ್ ಯೂಸ್ ಮಾಡ್ತೀನಿ, ಮತ್ತು ಒಂದು ಕಾಜಲ್ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಕಾಜಲ್ ಯೂಸ್ ಮಾಡ್ತೀನಿ. ನಾನು ಇಷ್ಟೇ ಡೈಲಿ ಯೂಸ್ ಮಾಡೋದು. ಎಲ್ಲಾದರೂ ಹೊರಗಡೆ ಹೋಗಬೇಕು, ಚಿಕ್ಕ ಪುಟ್ಟ ಶಾಪಿಂಗ್ ಹೋಗಬೇಕು, ಎಲ್ಲೋಗ್ಬೇಕು ಅಂದ್ರೂ ಇವಾಗ ಜಸ್ಟ್ ನಾನು ಇಷ್ಟೇ ಯೂಸ್ ಮಾಡ್ತಾ ಇರೋದು. ಸೊ ನಾನು ಇವಾಗ ತೋರಿಸಿದ್ನಲ್ಲ ಆ ಪ್ರಾಡಕ್ಟ್ಸ್ನೆಲ್ಲ ನಾನು ಎಲ್ಲಾದರೂ ತುಂಬ ಇಷ್ಟಪಟ್ಟು ರೆಡಿ ಆಗ್ತೀನಿ, ಯಾವುದೋ ಒಂದು ರೀಲ್ಸ್ ಕಾನ್ಸೆಪ್ಟ್ ಇಟ್ಕೊಂಡಿರ್ತೀನಿ, ಅದೇ ಥರ ಶೂಟ್ ಮಾಡಬೇಕು ಅಂದರೆ ಮಾತ್ರ ನಾನು ಆ ಪ್ರಾಡಕ್ಟ್ಗಳನ್ನೆಲ್ಲ ಯೂಸ್ ಮಾಡ್ತೀನಿ. ಹಾಗೆ ನೀವು ಕೇಳ್ಬೋದು, ಮ್ಯಾಮ್ ನಿಮ್ಮ ಹತ್ರ ಕನ್ಸೀಲರ್ ಇಲ್ವಾ ಅಂತ. ಸೊ ಅದನ್ನು ಮಡಿಕೊಂಡಿದ್ದೀನಿ. ಒಂದೇ ಒಂದು ಕನ್ಸೀಲರ್ ಇದೆ, ಅದ್ಯಾವುದು ಅಂದರೆ ಶಾಪರಲ್ ಬ್ರ್ಯಾಂಡ್ದು ಕನ್ಸೀಲರ್ನ ಮಡಿಕೊಂಡಿದ್ದೀನಿ. ಟ್ರೂ ಕಲರ್ ಕನ್ಸೀಲರ್ ಇದು ಶಾಪರಲ್ದು. ಇದು ಶೇಡ್ ಬಂದು ಫೇರ್ 08 ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಇದನ್ನು. ಸೊ ಇದು ಡಾರ್ಕ್ ಸರ್ಕಲ್ಸ್ ಬಂದಿರುತ್ತೆ, ಹಾಗೆ ಎಲ್ಲಾದರೂ ಡಾರ್ಕ್ ಸ್ಪಾಟ್ಸ್ ಇದ್ದರೆ ಅದೆಲ್ಲ ಕವರ್ ಮಾಡುತ್ತೆ ಇದು. ಸೊ ಅದೊಂದು ಮಾಡಿಕೊಂಡಿದ್ದೀನಿ ಗೈಸ್. ನೆಕ್ಸ್ಟು ಒಂದು ಬ್ಲಷ್ನ ಮಾಡಿಕೊಂಡಿದ್ದೀನಿ. ನನಗಿದು ತುಂಬ ಇಷ್ಟ ಈ ಬ್ಲಷ್ಷು. ಸೊ ಹಂಗಾಗ್ಬಿಟ್ಟು ಈ ಬ್ಲಷ್ನ ಮಾಡಿಕೊಂಡಿದ್ದೀನಿ. ತುಂಬ ಇಷ್ಟಪಟ್ಟು ಮಾಡಿಕೊಂಡಿರೋದು ಅಂತಂದರೆ ಇದರಲ್ಲೂ ಸಹ ಎಷ್ಟು ಕಲರ್ಸ್ ಇದೆ ಅಂತಂದರೆ ಬ್ಲಷ್ಷು 1 2 3 4 5 6. ನನಗೆ ಈ 6 ಕಲರ್ಸು ತುಂಬ ಇಷ್ಟ, ಯಾಕಂದರೆ ತುಂಬ ನ್ಯೂಡ್ ಕಲರ್ ಇದೆ ಮತ್ತು ಹಂಗೆ ಸೂಪರ್ಬಾಗಿದೆ. ಒಂದು ಬ್ರೈಡ್ಗೂ ಸಹ ಈಸಿಯಾಗಿ ರೆಡಿ ಮಾಡಿಬಿಡ್ಬೋದು, ಅಷ್ಟು ಚೆನ್ನಾಗಿದೆ ಈ ಬ್ಲಷ್ಷು. ಇದು ಟಚ್ ಅವ್ರದ್ದು ಟಚ್ ಬ್ಲಷ್ ಪ್ಯಾಲೆಟ್ ಅಂತ ಇದೆ, ತುಂಬ ಚೆನ್ನಾಗಿದೆ. ಇದು ಪ್ರೈಸ್ ಗೊತ್ತಿಲ್ಲ ಗೈಸ್, ಇದು ಅಲ್ಲಿ ಜಾಸ್ತಿ ದಿವಸ ಆಯಿತು ತೊಗೊಂಡು. ಇದು ಬಂದು ಹೈಲೈಟರ್. ಇದು ತುಂಬ ಚೆನ್ನಾಗಿದೆ, ಆಫ್ಟರ್ ಗ್ಲೋ. ಇದು ಎಲ್ಲ ಮೇಕಪ್ ಎಲ್ಲ ಆದಮೇಲೆ ನಾವು ಈ ಪಾರ್ಟು ಮತ್ತು ಈ ಪಾರ್ಟ್ ಇದೆಯಲ್ಲ, ಸೊ ಇದೆಲ್ಲ ಹೈಲೈಟ್ ಮಾಡಲಿಕ್ಕೆ ಅಂತ ತುಂಬ ಚೆನ್ನಾಗಿದೆ, ತುಂಬ ಸೂಪರ್ಬಾಗಿದೆ. ಸೊ ಯುರೋಪ್ ಗರ್ಲ್ ಕಾಸ್ಮೆಟಿಕ್ಸು. ನಾನು ಸ್ವಲ್ಪ ಪ್ರೊಫೆಷನಲಾಗಿ ಒಂದು 4-5 ಪ್ರಾಡಕ್ಟ್ನ ಇಟ್ಕೊಂಡಿದ್ದೀನಿ, ನಂಗೆ ತುಂಬ ಇಷ್ಟ. ಸೊ ಹಂಗಾಗ್ಬಿಟ್ಟು ಮಾಡಿಕೊಂಡಿದ್ದೀನಿ. ಬಟ್ ಜಾಸ್ತಿ ಅಂದರೆ ತುಂಬ ರೇರ್ ಇದನ್ನು ಯೂಸ್ ಮಾಡೋದು ನಾನು, ಬಟ್ ಆದರೂ ಮಾಡಿಕೊಂಡಿದ್ದೀನಿ ಇರಲಿ ಅಂತ. ಸೊ ಅದು ಬಿಟ್ಟರೆ ನೀವು ಯಾವಾಗಲೂ ಒಂದು ಕ್ವಶನ್ ಕೇಳ್ತಾ ಇರ್ತೀರ, ಮ್ಯಾಮ್ ನೀವು ಯಾವ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀರಾ, ಜಾಸ್ತಿ ನೀವು ಯಾವ ಲಿಪ್ಸ್ಟಿಕ್ ಯೂಸ್ ಮಾಡೋದು ಅಂತ. ನಾನು ಯೂಸ್ ಮಾಡೋ ಲಿಪ್ಸ್ಟಿಕ್ ಬಂದು ಇದು, ನಾನು ಆವಾಗಲೇ ನಿಮಗೆ ತೋರಿಸಿದ್ನಲ್ಲ, ಫಾರೆವರ್ 52
ಫಾರೆವರ್ 52 ಶೇಡ್ ಬಂದು SHW004 ಐಕಾನಿಕ್ ಅಂತ ಇದೆ. ಸೊ ನಾನು ಇದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಯಾವ ಲಿಪ್ಸ್ಟಿಕ್ಕು ಅಷ್ಟು ಖಾಲಿಯಾಗಿರಲ್ಲ. ಸೊ ಈ ಲಿಪ್ಸ್ಟಿಕ್ ಬೇಗ ಖಾಲಿಯಾಗಿರುತ್ತೆ, ಯಾಕಂದರೆ ನನಗೆ ತುಂಬ ಇಷ್ಟ. ಸೊ ಅದಕ್ಕೆ ನಾನು ಇದು ಯೂಸ್ ಮಾಡ್ತೀನಿ. ಯಾರಿಗಾದ್ರೂ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಇದು ಫಾರೆವರ್ 52. ಇದು ಬಂದು ಸ್ವಿಸ್ ಬ್ಯೂಟಿ ಅವ್ರದ್ದು ಮ್ಯಾಟ್ ಲಿಪ್ ಲೈನರ್. ಬೋಲ್ಡಾಗೂ ಸಹ ಕಾಣಿಸುತ್ತೆ. ಮತ್ತು ಹಾಗೆ ಒಬ್ಬೊಬ್ರಿಗೆ ಶೇಪ್ ಇರಲ್ಲ. ಸೊ ಆ ಶೇಪ್ನ ಫಿಲ್ ಮಾಡಬೇಕಂತಂದ್ರೆ ಇದನ್ನು ಯೂಸ್ ಮಾಡ್ಬೋದು. ನಿಮಗೆ ಯಾವ ಥರ ಎಷ್ಟು ಕಲರ್ಸ್ ಬೇಕಂದ್ರೂ ಅವೈಲಬಲ್ ಇರುತ್ತೆ. 1 2 3 4 5 6 7 8 9 10 11 12 ಕಲರ್ಸ್ ಇದೆ. ಬಿದ್ದೆ ಹೋಗ್ಬಿಟ್ಟು ಗೈಸ್, 12 ಕಲರ್ಸ್ ಇದೆ. ತುಂಬ ಚೆನ್ನಾಗಿದೆ. ನಾನು ಯೂಸ್ ಮಾಡೋದು ಲಿಪ್ ಲೈನರ್ಸ್ ಬಂದು ಇದು ತುಂಬ ಚೆನ್ನಾಗಿದೆ. ಎಲ್ಲ ಎತ್ತಿಟ್ಟಿದ್ದೀನಿ, ಯೂಸ್ ಆಗುತ್ತೆ. ಮತ್ತು ಏನು ಎಕ್ಸ್ಪೈರಿ ಏನು ಬೇಗ ಆಗೋದಿಲ್ಲ, ತುಂಬ ಲಾಂಗ್ ಎಕ್ಸ್ಪೈರಿ ಇರುತ್ತೆ. ಸೊ ಹಂಗಾಗ್ಬಿಟ್ಟು ನಾನು ಇದನ್ನು ತೊಗೊಂಡಿಟ್ಕೊಂಡಿದ್ದೀನಿ. ಇದು ಸ್ವಿಸ್ ಬ್ಯೂಟಿ ಅವ್ರದ್ದು ಬೋಲ್ಡ್ ಲಿಪ್ ಲೈನ್ ಮ್ಯಾಟ್ ಅಂತ ಹೇಳ್ಬಿಟ್ಟು. ಸೊ ಪ್ರಿಟಿ ಆಲ್ ಸೆಟ್ ಅವ್ರದ್ದು ಐ ಶ್ಯಾಡೋ ಪ್ಯಾಲೆಟ್. ವಾವ್, ಇದು ನೋಡ್ತಾ ಇದ್ರೆ ಹಿಂಗೆ ಅನ್ನಿಸ್ತಿದೆ. ನೋಡಿದ್ರಲ್ಲ ಏನು ಸಕ್ಕತ್ತಾಗಿದೆ ಅಂತ. ತುಂಬ ಚೆನ್ನಾಗಿದೆ. ನೀವು ಆಲ್ಮೋಸ್ಟ್ ನೀವು ಯಾರಿಗೂ ಮೇಕಪ್ಗೆ ಹೇಳಲ್ಲ, ನಾವೇ ಮೇಕಪ್ ಮಾಡ್ಕೋಬೇಕು ಪರ್ಸ್ನಲಾಗಿ. ಸೊ ಯಾವ ಥರ ಮೇಕಪ್ ಮಾಡಬೇಕು ಅಂತ ಕೇಳೋದಾದರೆ ನೀವು ಕಮೆಂಟ್ ಮಾಡಿ, ನಾನು ಖಂಡಿತ ಮಾಡಿಬಿಟ್ಟು ತೋರಿಸ್ತೀನಿ ಒಂದು ದಿವಸ. ಸೊ ಅಷ್ಟೊಂದೆಲ್ಲ ಮೇಕಪ್ ಮಾಡಲಿಕ್ಕೆ ಅಂದರೆ ಫುಲ್ಲು ಅಂದರೆ ಏನಂತಾರಪ್ಪ ಫಿಲಮ್ ಸ್ಟೈಲಲ್ಲೆಲ್ಲ ಮಾಡೋಕ್ಕೆ ಬರಲ್ಲ. ತುಂಬ ಚೆನ್ನಾಗಿ ಮಾಡಿಕೊಡ್ತೀನಿ. ಸೊ ಯಾವ್ದಾದ್ರು ಮೇಕಪ್ ಆರ್ಡರ್ಸ್ ಇದ್ದರೂ ಸಹ ನನಗೆ ರೆಫರ್ ಮಾಡಿ, ನಾನು ಮೇಕಪ್ ಸಹ ಮಾಡ್ತೀನಿ. ಸೊ ಇದು ಬ್ರೈಡ್ಗೆ ಯೂಸ್ ಮಾಡೋಕ್ಕೆಲ್ಲ ತುಂಬ ಸೂಪರ್ವಾಗಿದೆ ಅಂತ ಹೇಳ್ಬೋದು. ಇದರಲ್ಲಿ ತುಂಬ ಶೇಡ್ಸ್ ಇದೆ, ಹಾಗೆ ತುಂಬ ಶಿಮ್ಮರ್ಸ್ ಸಹ ಇದೆ. ನೀವು ನೋಡ್ಬೋದು, ತುಂಬ ಸಿಕ್ಕಾಬಿಟ್ಟೆ ಸೂಪರ್ವಾಗಿದೆ ಇದು. ಇದು ಬಂದು ಪ್ರಿಟಿ ಆಲ್ ಸೆಟ್ ಅವ್ರದ್ದು ಯು ಕ್ಯಾನ್ ಬೇ ಅಂತ ಇದೆ. ಸೊ ತುಂಬ ಸೂಪರ್ವಾಗಿದೆ. ಸೊ ನೀವು ಇದನ್ನು ಸಹ ಯೂಸ್ ಮಾಡ್ಬೋದು ಬ್ರೈಡ್ಗೆ. ಹಾಗೆ ನಾನು ಹೇಳಿದ್ನಲ್ಲ, ಮ್ಯಾಕ್ ಫೌಂಡೇಶನ್ ಸಹ ಬ್ರೈಡ್ಗೆ ಯೂಸ್ ಮಾಡ್ಬೋದು. ಅಂದರೆ ಸೊ ನಾವು ಪ್ರೊಫೆಷ್ನಲಾಗಿ ಯಾರನ್ನೂ ಕರೆಸ್ಕೊಳ್ಳಲ್ಲ, ನಾವೇ ಮೇಕಪ್ ಮಾಡ್ಕೊತೀವಿ ಅನ್ನೋರು ಆರಾಮಾಗಿ ಈ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ಕೊಂಬಿಟ್ಟು ಮೇಕಪ್ನ ಮಾಡ್ಕೊಬೋದು. ಅಂದರೆ ಯಾವ ಥರ ಮೇಕಪ್ ಮಾಡೋದು ಅಂತ ಗೊತ್ತಿದ್ರೆ ಈಸಿಯಾಗಿ ಮಾಡ್ಬೋದು. ಸೊ ಅದು ಬಿಟ್ಟರೆ ಕಾಂಟೋರ್ ಕಿಟ್ ಮಾಸ್ಟರ್, ಇದು ಯುರೋಪ್ ಗರ್ಲ್ದು ಕಾಂಟೋರ್. ಇದು ಅಂದರೆ ಫೇಸ್ ಸ್ವಲ್ಪ ಇಲ್ಲಿ ಚಬ್ಬಿ ಇದ್ದು ಇಲ್ಲೇನಾದರೂ ಇದ್ದಿದ್ರೆ ಏನಂತಾರೆ ಫ್ಯಾಟಿ ಇದ್ದರೆ, ಸೊ ಇದನ್ನೆಲ್ಲ ಕರೆಕ್ಟ್ ಮಾಡೋದು ಯಾವುದು ಅಂತಂದರೆ ಕಾಂಟೋರು. ಸೊ ಇದು ನಮ್ಮ ಫೇಸ್ಗೆ ಒಂದು ಒಳ್ಳೆ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಸೂಪರ್ಬಾಗಿದೆ ಈ ಪ್ರಾಡಕ್ಟ್ ವೈಸು. ಸೊ ಇದು ಬಂದು ಯುರೋಪ್ ಗರ್ಲ್ ಕಾಸ್ಮೆಟಿಕ್ಸ್ ಅವ್ರದ್ದು. ತುಂಬ ಚೆನ್ನಾಗಿದೆ, ನೀವು ಬೇಕಂದರೆ ಯೂಸ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಬ್ರೈಡ್ಗೂ ಸಹ ನೀವು ಯೂಸ್ ಮಾಡ್ಬೋದು, ನೀವು ಸ್ವಂತಕ್ಕೂ ಸಹ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಸೊ ಜಾಸ್ತಿ ದುಡ್ಡಿರೋರು ಅಂದರೆ ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡ್ಬೋದು. ಇಲ್ಲ ಮ್ಯಾಮ್ ನಾವು ಪ್ರೊಫೆಷನಲಾಗಿ ನಾವು ಮೇಕಪ್ ಯೂಸ್ ಮಾಡ್ತೀವಿ ಅನ್ನೋದಾದ್ರೆ ನೀವು ಆರಾಮಾಗಿ ಇದನ್ನು ತೊಗೊಂಡು ನೀವು ಯೂಸ್ ಮಾಡ್ಬೋದು. ಮೇಕಪ್ ಬೇಸಸಲ್ಲೂ ಹೇಳ್ತಾ ಇದ್ದೀನಿ, ಡೈಲಿ ಯೂಸಸ್ ಬೇಸಸಲ್ಲೂ ಹೇಳ್ತಾ ಇದ್ದೀನಿ. ಸೊ ಮೇಕಪ್ ಅವರು ಸಹ ತೊಗೊಳ್ಬೇಕಂದ್ರೆ ಇದು ಪ್ರೊಫೆಷನಲ್ ಮೇಕಪ್ಗೆ ತುಂಬ ಸೂಪರ್ವಾಗಿರುತ್ತೆ. ಹಾಗೆ ಇದು ಲಿಪ್ಸ್ಟಿಕ್ಕು, ಇದು ತುಂಬ ಚೆನ್ನಾಗಿದೆ. ಲಿಪ್ಸ್ಟಿಕ್ ಬಂದು ಇದು ಬ್ರೈಡ್ಗೂ ಯೂಸ್ ಮಾಡ್ಬೋದು, ನೀವು ನಾರ್ಮಲಾಗೂ ಯೂಸ್ ಮಾಡ್ಬೋದು. ಬಟ್ ಇದು ನೀವು ಬ್ರೈಡಿಗೆ ಯೂಸ್ ಮಾಡ್ತೀರಾ ಅಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಒಳ್ಳೆ ಬ್ಯೂಟಿಫುಲ್ ನ್ಯೂಡ್ ಕಲರ್ಸ್ ಇದೆ. ನೀವು ಆಲ್ಮೋಸ್ಟ್ ಅಲ್ಲಿ ನೋಡ್ಬೋದು ನ್ಯೂಡ್ ಕಲರ್ಸ್ ಇದೆ. ಹಾಗೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮೇಕಪ್ನ ನೀವು ಫಿನಿಶಿಂಗ್ ಕೊಡ್ಬೋದು. ತುಂಬ ಚೆನ್ನಾಗಿದೆ. ಇದನ್ನೇ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಯಾವಾಗಾದ್ರೂ ಮೇಕಪ್ ಆರ್ಡರ್ಸ್ ಇದ್ದರೆ ಮಾತ್ರ ಯೂಸ್ ಮಾಡ್ತೀನಿ. ಇದನ್ನು ಡಿಲ್ಯಾನ್ಸಿ ಅಂತ ಇದೆ, ಯಾವುದೋ ಇದೆ ಸಮಥಿಂಗು, ಮಲ್ಟಿ ಶೇಡ್ಸ್ ಲಿಪ್ ಪ್ಯಾಲೆಟು. ಸೊ ಇದು ತುಂಬ ಚೆನ್ನಾಗಿದೆ. ಲಿಂಕ್ ಬೇಕಂದರೆ ಹೇಳಿ, ನಾನು ಹಾಕ್ತೀನಿ. ಸೊ ಇದು ಚೆನ್ನಾಗಿದೆ. ಇದನ್ನು ಸಹ ನಾನು ಮೇಕಪ್ ಬೇಸಸಲ್ಲಿ ಜಾಸ್ತಿ ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತು. ಯಾರ್ಯಾರು ನಾನು ನ್ಯೂ ಸಬ್ಸ್ಕ್ರೈಬರ್ ಇದ್ದರೆ ಸೊ ಅವ್ರಿಗೆ ಗೊತ್ತಿಲ್ಲ ನಾನು ಮೇಕಪ್ ಆರ್ಟಿಸ್ಟ್ ಅಂತ ಹೇಳ್ಬಿಟ್ಟು. ಸೊ ನಾನು ಸಹ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟು, ನಾನು ಸಹ ಮೇಕಪ್ಗಳನ್ನೆಲ್ಲ ಅಟೆಂಡ್ ಮಾಡ್ತೀನಿ. ಸೊ ಯಾವುದಾದ್ರೂ ಮೇಕಪ್ ಇದ್ದರೆ ಇಲ್ಲಿ ಕೆಳಗಡೆ ಕಾಣೋ ನಂಬರ್ಗೆ DM ಮಾಡಿ, ಖಂಡಿತವಾಗಿ ತುಂಬ ಅಫೋರ್ಡಬಲ್ ರೇಟಲ್ಲಿ ನಾನು ಮೇಕಪ್ನು ಸಹ ಮಾಡಿಕೊಡ್ತೀನಿ. ಸೊ ನೋಡ್ಬೋದು, ಇದು ಐಬ್ರೋ ಫಿಲ್ಲರು ಯುರೋಪ್ ಗರ್ಲ್ದು ಕಾಣಿಸ್ತಿದೆ ಅನ್ಕೊತೀನಿ. ಯುರೋಪ್ ಗರ್ಲ್ದಿದು ಐಬ್ರೋ ಫಿಲ್ಲರು ತುಂಬ ಚೆನ್ನಾಗಿರುತ್ತೆ. ನೋಡಿ, ನೀವು ಬ್ಲ್ಯಾಕ್ ಯೂಸ್ ಮಾಡೋದಕ್ಕಿಂತ ಈ ಥರ ಶೇಡ್ನ ನೀವು ಒನ್ ಮಿನಿಟ್ ನೋಡಿ, ಈ ಥರ ಶೇಡ್ನ ನೀವು ಯೂಸ್ ಮಾಡೋದ್ರಿಂದ ಸೊ ಏನಾದರೂ ನಿಮಗೆ ಸಡನ್ನಾಗಿ ನೀವು ನ್ಯೂ ಕಮರ್ ಆಗಿದ್ದು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ಗೆ
ಏನಾದರೂ ಸ್ವಲ್ಪ ಅರ್ಥ ಇತ್ತಾದ್ರೂ ಇದರಲ್ಲಿ ನಾವು ಆರಾಮಾಗಿ ನಾವು ಏನು ಮಾಡ್ಕೊಬೋದು, ಕರೆಕ್ಟ್ ಮಾಡ್ಕೊಬೋದು. ಸೊ ನ್ಯೂ ಪ್ರೊಫೆಷ್ನಲ್ ಅಂದರೆ ಯಾರ್ಯಾರು ನ್ಯೂ ಆಗಿ ಕಲ್ತಿದ್ದೀರಾ ಮೇಕಪ್ಪು, ಸೊ ಅವ್ರು ಇದನ್ನು ತೊಗೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಇದು ಯುರೋಪ್ ಗರ್ಲ್ದು, ತುಂಬ ಚೆನ್ನಾಗಿದೆ. ನಾನು ಡೈಲಿ ಬೇಸಸ್ ಮೇಲೆ ಯೂಸ್ ಮಾಡಲ್ಲ, ಮೇಕಪ್ಪಿಗೆ ಮಾತ್ರ ಯೂಸ್ ಮಾಡ್ತೀನಿ ಇದನ್ನು. ಅದು ಬಿಟ್ಟರೆ ಐಲೈನರು ಫಾರೆವರ್ 52 ಯೂಸ್ ಮಾಡ್ತೀನಿ. ಫಾರೆವರ್ 52 ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಇದು. ಶೇಡ್ ಗಿಡ್ ಯಾವುದು ಅಂತ ಗೊತ್ತಿಲ್ಲ, 5 ಅಂತ ಇದೆ, ಚಾರ್ಕೋಲ್ ಅಂತ ಮಾಮೂಲಿ ಇದೆ. ತುಂಬ ಚೆನ್ನಾಗಿದೆ. ಇದು ಬ್ರೈಡ್ಗೂ ಸಹ ಇದು ಯೂಸ್ ಮಾಡ್ಬೋದು, ಸೂಪರ್ ಆಗಿದೆ. ಮತ್ತು ಲಾಂಗ್ ಲಾಸ್ಟಿಂಗಾಗೂ ಸಹ ಕೂರುತ್ತೆ. ಮತ್ತು ನಾನು ಈ ಲಿಪ್ಸ್ಟಿಕ್ಗಳನ್ನ ತೋರಿಸಿದ್ನಲ್ಲ, ಇದನ್ನು ಸಹ ನೀವು ಬ್ರೈಡಿಗೆ ಯೂಸ್ ಮಾಡ್ಬೋದು. ಫಾರೆವರ್ 52 ಮತ್ತು ನಿಮಗೆ ರೀಸನಬಲ್ ರೇಟಲ್ಲೂ ಸಹ ಸಿಗುತ್ತೆ. ತುಂಬ ಅಂದರೆ ನೀವು ನೋಡ್ಬೋದು, ಈ ಲಿಪ್ಸ್ಟಿಕ್ ನೀವು ಏನೇ ತಿನ್ನಲಿ, ಏನೇ ನೀರು ಕುಡಿಲಿ, ಜ್ಯೂಸ್ ಕುಡಿಲಿ, ಏನೇ ಮಾಡಿ, ಸೊ ಲಿಪ್ಸ್ಟಿಕ್ ಇದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ನಾನು ಯೂಸ್ ಮಾಡಿರೋದು ಸಹ ಶೇಡ್ ನಂಬರ್ 7 ಆವಾಗಲೇ ಇದೆ. ಸೊ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ ಸಹ ತುಂಬ ಸೂಪರ್ಬಾಗಿದೆ. ಪ್ರಾಡಕ್ಟ್ಸ್ ಮಾತ್ರ ಫಾರೆವರ್ 52 ಲಿಪ್ಸ್ಟಿಕ್ ಮಾತ್ರ ಸೂಪರ್ಬಾಗಿರುತ್ತೆ. ನಾವು ಈ ಮೇಕಪ್ನೆಲ್ಲ ಮಾಡಲಿಕ್ಕೆ ಏನು ಬೇಕು ಮೇಯ್ನ್ ಅಂತಂದರೆ ಬ್ಲೆಂಡರ್ ಬೇಕು. ಬ್ಲೆಂಡರು ತುಂಬ ಸ್ಮೂತ್ ಇರಬೇಕು. ನೋಡಿದ್ರಲ್ಲ, ಹಿಂಗೆ ಮರ್ಚಿದ್ರೆ ಅದು ನಮ್ಮ ಕೈಲಿ ಐತೆ ಅಂತಲೇ ಗೊತ್ತಾಗಬಾರ್ದು, ಅಷ್ಟು ಸ್ಮೂತಾಗಿರೋ ಬ್ಲೆಂಡರ್ನ ತೊಗೊಬೇಕು. ಸೊ ಈ ಬ್ಲೆಂಡರ್ ನೇಮ್ನ ನಾನು ಮರ್ತ್ಬಿಟ್ಟಿದ್ದೀನಿ. ಶೋಲೋದು ಮೋಸ್ಟ್ಲಿ ಯಾವುದೋ ಕಂಪ್ನಿದು ಇರ್ಬೋದು, ಬಟ್ ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು, ಹಿಂಗಿರಬೇಕು ಬ್ಲೆಂಡರು. ತುಂಬ ರಫ್ ಆಗಿದ್ರೆ ಮೇಕಪ್ ನೀಟಾಗಿ ಕೂರಲ್ಲ. ಸೊ ಈ ಥರ ಬ್ಲೆಂಡರ್ ಇದ್ದರೆ ತುಂಬ ಚೆನ್ನಾಗಿ ಮೇಕಪ್ ಕೂರುತ್ತೆ. ಸೊ ಅದು ಬಿಟ್ಟರೆ ಇದು ಮೇಕಪ್ ರಿಮೂವರು, ಇನ್ ಕಲರ್ ಮೇಕಪ್ ರಿಮೂವರು. ಸೊ ಇದು ಬಂದು 249 ಅಫೋರ್ಡಬಲ್ ಆಗೇ ಇದೆ. ಸೊ ಇದನ್ನ ಬೇಕಂದರೆ ನೀವು ತೊಗೊಳ್ಬೋದು. ತುಂಬ ಚೆನ್ನಾಗಿದೆ ಮೇಕಪ್ ರಿಮೂವರು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹೇಳಿದ್ದೀನಿ ಅಂತ ಅಂದ್ಕೊತೀನಿ ಗೈಸ್, ಇನ್ನೇನಿಲ್ಲ. ಸೊ ಇಷ್ಟಿದೆ. ಸೊ ಮೇಯ್ನ್ಲಿ ನಾನು ಇನ್ನೊಂದು ಹೇಳೋದೇ ಮರ್ತ್ಬಿಟ್ಟೆ ನಿಮಗೆ, ಏನಂತಂದರೆ ಬ್ರಷಸ್ಸು. ನಾನು ಆಲ್ಮೋಸ್ಟ್ ಅಲ್ಲಿ ಇಟ್ಕೊಂಡಿರೋದು ನನ್ನ ಯೂಸ್ಗೆ. ಬ್ರೈಡಲ್ದು ನಿಮಗೆ ಸಪ್ರೇಟಾಗಿ ಬೇಕಂತಂದರೆ ನನಗೆ ಕಮೆಂಟ್ ಮಾಡಿ. ನಾನು ಬ್ರೈಡಲ್ಗೆಲ್ಲ ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ, ಅಂದರೆ ಇನ್ನು ಡೀಟೇಲಿಂಗಾಗಿ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅನ್ನೋದೆಲ್ಲ ತಿಳಿಸ್ಕೊಡ್ತೀನಿ. ಜಸ್ಟ್ ಇದು ನನಗೆ ಮೆಸೇಜ್ ಬರ್ತಾಯಿತ್ತು, ಮ್ಯಾಮ್ ನೀವು ಯಾವ್ದು ಯೂಸ್ ಮಾಡ್ತೀರಾ, ನಿಮ್ಮ ಹತ್ರ ಯಾವುದು ಪ್ರಾಡಕ್ಟ್ಸ್ದು ಮೇಕಪ್ ಪ್ರಾಡಕ್ಟ್ಸ್ದು ಕಲೆಕ್ಷನ್ ಇದೆ ತೋರಿಸಿ ಅಂತ ಹೇಳಿದರು. ಸೊ ಹಂಗಾಗ್ಬಿಟ್ಟು ನಾನು ಮಾಡಿದೆ ಸಡನ್ನಾಗಿ. ಸೊ ಇದೆಲ್ಲ ನಾನು ನಿನ್ನೆ ಒಂದು ಬ್ರೈಡ್ ಅಟೆಂಡ್ ಮಾಡಿದ್ದೆ. ಸೊ ಹಂಗಾಗಿ ನಾನು ಇನ್ನೂ ವಾಶ್ ಸಹ ಮಾಡಿಲ್ಲ ಬ್ರಷಸ್ಸು. ಸೊ ಇನ್ಸ್ಟ್ಯಾಂಟಾಗಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನೋಡ್ಬೋದು ನನ್ನ ಹತ್ರ ಇಷ್ಟು ಬ್ರಷಸ್ಗಳಿದೆ. ಸೊ ಇದನ್ನು ನಾನು ಪ್ರೊಫೆಷನಲ್ಲಾಗೂ ಸಹ ಯೂಸ್ ಮಾಡ್ತೀನಿ. ಹಾಗೆ ನನಗೆ ಓನ್ ಯೂಸ್ಗೆ ಅಂತ ಒಂದು 4 ಬ್ರಷಸ್ನ ಮಾಡಿಕೊಂಡಿದ್ದೀನಿ. ಸೊ ಅದು ಸೇಮ್ ಬ್ರಷಸ್ಸೇ ಇರುತ್ತೆ, ಇದೇ ಥರ ಬ್ರಷಸ್ ಇರುತ್ತೆ. ಸೊ ನನಗೆ ಈ ಬ್ರಷಸ್ಗಳಂದರೆ ತುಂಬ ಒಂದು ಎಮೋಷ್ನಲ್ ಅಂತಲೇ ಹೇಳ್ಬೋದು. ಸೊ ಯಾಕಂತಂದರೆ ನಮ್ಮ ವರ್ಕ್ ನಮಗೆ ದೇವ್ರಿದ್ದಂಗೆ ಅಲ್ವಾ. ಸೊ ಹಂಗಾಗ್ಬಿಟ್ಟು ಎಮೋಷ್ನಲ್ ತುಂಬ. ಈ ಬ್ರಷ್ಗೂ ನನಗೂ ತುಂಬ ಕನೆಕ್ಷನ್ಸ್ ಇದೆ. ಮತ್ತು ಇನ್ನೇನಿಲ್ಲ ಅಂತ ಅಂದ್ಕೊತೀನಿ ಗೈಸ್, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹೇಳಿದ್ದೀನಿ. ಲಾಸ್ಟ್ ಇನ್ನೊಂದು ಹೇಳ್ಬೇಕಂತಂದರೆ ಬಿಂದೀಸ್ಗಳು. ಹಾಗೆ NYB ಅವ್ರದ್ದು ಇದೊಂದಿದೆ, ರೀಸೆಂಟಾಗಿ ತೊಗೊಂಡಿದ್ದು ಸ್ಟ್ರೋಕ್ ಕ್ರೀಮ್. ತುಂಬ ಚೆನ್ನಾಗಿದೆ, ಗೋಲ್ಡನ್ ಕಲರ್ ಬರುತ್ತೆ, ತುಂಬ ಸೂಪರ್ಬಾಗಿರುತ್ತೆ. ಓನ್ ಯೂಸ್ಗೂ ಸಹ ಚೆನ್ನಾಗಿರುತ್ತೆ. ಆಫೀಸ್ ವೇರ್, ಕಾಲೇಜ್ಗೆ ಎಲ್ಲ ಹಾಕ್ಕೊಂಡು ಹೋಗ್ಲಿಕ್ಕೆ ಸಹ ಪಟ್ ಅಂತ ರೆಡಿ ಆಗ್ಬಿಟ್ಟು ಪಟ್ ಅಂತ ಹೋಗ್ಬೋದು. ಮತ್ತು ನಾನು ಐಲ್ಯಾಶಸ್ಗಳನ್ನ ಸಹ ಮಡಗಿದ್ದೀನಿ, ಅಂದರೆ ಬ್ರೈಡಲ್ಗೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ ಐಲ್ಯಾಶಸ್ಗಳದ್ದು. ಮ್ಯಾಮ್ ಯಾರ್ದು ಅಂತಂತಂದರೆ ಯೂರೋ ಪ್ಯಾರಿಸ್ ಅಂತ ಹೇಳ್ಬಿಟ್ಟು ಪ್ರೊಫೆಷ್ನಲ್ ಐಲ್ಯಾಶಸ್ಗಳು, ತುಂಬ ಚೆನ್ನಾಗಿದೆ. ಹಾಗೆ ಬಿಂದಿ ಸಹ, ಇದು ಡೈಲಿ ಯೂಸ್ಗೆ ನನಗೆ ಬಿಂದಿ ಸಹ ಮಾಡಿಕೊಂಡಿದ್ದೀನಿ. ಸ್ಮಾಲ್ ಬಿಂದೀಸು, ಇದೆಲ್ಲ ಬ್ರೈಡ್ಸ್ಗೆ. ಪಟಾಪಟ್ ಅಂತ ತೋರಿಸ್ಕೊಂಡು ಹೋಗ್ತೀವಿ. ನೀವು ಡೀಟೇಲಾಗಿ ಇನ್ನೂ ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ಮಾಡ್ಬಿಟ್ಟು ತೋರಿಸ್ತೀನಿ. ಬ್ರೈಡಲ್ಸ್ಗೆ ಅಂತ ಸ್ವಲ್ಪ ಕಲೆಕ್ಷನ್ಸ್ಗಳನ್ನ ಇಟ್ಟಿದ್ದೀನಿ ಬಿಂದೀಸು, ನೀವು ನೋಡ್ಬೋದು. ಇನ್ನೂ ತುಂಬ ಇದೆ, ನೀವು ಬೇಕಾದರೆ ಡೀಟೇಲಾಗಿ ಕೇಳಿದ್ರೆ ನಾನು ಅದು ಸಹ ವೀಡಿಯೋ ಮಾಡಾಕ್ತೀನಿ. ಓನ್ಲಿ ನಾನು ಬ್ರೈಡ್ಗೆ ಹೋಗ್ಬೇಕಾದ್ರೆ ಯಾವ್ಯಾವ ಪ್ರಾಡಕ್ಟ್ಸ್ನ ತೊಗೊಂಡೋಗ್ತೀನಿ. ಹಾಗೆ ಸಿಂಪಲ್ ಮೇಕ್ ಓವರ್ ಇದ್ದಾಗ ನಾನು ಯಾವ್ಯಾವ ಪ್ರಾಡಕ್ಟ್ಸ್ನ ನಾನು ರೆಫರ್ ಮಾಡ್ತೀನಿ ಅಂತ ನೀವು ತಿಳ್ಕೊಬೋದು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ತೋರಿಸ್ಕೊಡ್ತೀನಿ. ನೀವು ಯಾವಾಗಲೂ ಕೇಳ್ತಾಯಿದ್ರಿ ನನಗೆ, ಮ್ಯಾಮ್ ನೀವು ನೈಲ್ ಪಾಲಿಶ್ ಯಾವ್ದು ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು. ನಾನು ಜಾಸ್ತಿ ಯೂಸ್ ಮಾಡೋದು ಅಂತಂತಂದರೆ ಒಂದೆರಡು ಶೇಡ್ಸ್ ಇದೆ, ತೋರಿಸ್ತೀನಿ. ಇವಾಗಲೂ ಸಹ ಹಾಕ್ಕೊಂಡಿದ್ದೀನಿ. ನೈಕಾ ಅವ್ರದ್ದು, ಆಲ್ಮೋಸ್ಟ್ ಆಲ್ ನೀವೆಲ್ಲ ನೋಡಿರ್ತೀರ, ನೈಕಾ ಅವ್ರದ್ದು
ತುಂಬ ಚೆನ್ನಾಗಿದೆ ಇದು. ಒಂದು ಬಂದು 189 ರುಪೀಸ್, 190 ರುಪೀಸ್ ಅಂತ ಅಂದ್ಕೊಳ್ಳಿ. ಇದು ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ. ಹಾಗೆ ನನಗೆ ಇನ್ನೊಬ್ರು ಯಾರೋ ಕಮೆಂಟ್ ಸೆಕ್ಷನಲ್ಲೂ ಸಹ ಕೇಳ್ತಾ ಇದ್ರಿ, ಮ್ಯಾಮ್ ಈ ರಿಂಗ್ನ ಎಲ್ಲಿ ತೊಗೊಂಡ್ರಿ ಅಂತ. ಕಾಣಿಸ್ತಿದ್ಯಾ ಈ ರಿಂಗ್ನ ಎಲ್ಲಿ ತೊಗೊಂಡ್ರಿ ಅಂತ. ನಾನು ತೊಗೊಂಡಿರೋದು ಬಂದು ಸವನಾ ಅನ್ನೋ ಒಂದು ಆ್ಯಪ್ ಇದೆ, ನೋಡ್ತಾ ಇರ್ಬೋದು. ಸವನಾ ಅನ್ನೋ ಒಂದು ಆ್ಯಪ್ ಇದೆ. ಸೊ ಅದರಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಹಿಂಗೆ ನೋಡ್ತಾ ಇದ್ದೆ, ಸೊ ಅವಾಗ ತುಂಬ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ನೀವು ನೋಡ್ಬೋದು ಇದೊಂದು ಕಲರ್ ಇದೆ, ಇನ್ನೊಂದು ಕಲರ್ ಇತ್ತು. ನಮ್ಮ ಅಮ್ಮ ಮನೆ ಬಂದಿದ್ರು, ಸೊ ಹಾಕೊಂಡೋಗಿದ್ದಾರೆ. ಈ 3 ರಿಂಗಿಂದ ಬಂದ್ಬಿಟ್ಟು 290 ರುಪೀಸ್ ಆಗುತ್ತೆ. ತುಂಬ ಚೆನ್ನಾಗಿದೆ, ಸೊ ಅದಕ್ಕೋಸ್ಕರ ಬೈ ಮಾಡಿದೆ. ಯಾರಿಗಾದ್ರೂ ಬೇಕಂದರೆ ಲಿಂಕ್ ಮೋಸ್ಟ್ಲಿ ಇದ್ರೆ ಸಿಗಲ್ಲ ಅನ್ಕೊತೀನಿ. ನೋಡೋಣ, ಬೇಕಂತಂದರೆ ಕಮೆಂಟ್ ಮಾಡಿ, ನಾನು ಲಿಂಕ್ ಸಹ ಹಾಕ್ತೀನಿ. ಸೊ ಅಷ್ಟೇ ಗೈಸ್, ಇನ್ನೇನಿಲ್ಲ. ಆಲ್ಮೋಸ್ಟ್ ಆಲು ಈ ಮೇಕಪ್ ಪ್ರಾಡಕ್ಟ್ಸ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹೀಗೆ ನನ್ನ ಇನ್ನೂ ಜಾಸ್ತಿ ಇದೇ ಥರ ಬೆಳೆಸಿ. ಸೊ ಯಾಕಂತಂದರೆ ಸೊ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ನನಗೆ ವಿಡಿಯೋ ಮಾಡೋಕ್ಕೆ ಅಷ್ಟು ಸ್ಟ್ರೆಂತ್ ಬರುತ್ತೆ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, ಇನ್ನು ಬೇರೆ ವೀಡಿಯೋಸ್ನ ಮಾಡಬೇಕಂತ ತುಂಬ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ನಿಮ್ಮ ಪ್ರೋತ್ಸಾಹ ಇದಕ್ಕೆಲ್ಲ ತುಂಬ ಮುಖ್ಯವಾಗಿರುತ್ತೆ. ಸೊ ಹಂಗಾಗ್ಬಿಟ್ಟು ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ನನ್ನ ಪ್ರೀತಿಸಿ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಟಾಟಾ, ಬೈ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಹಾಗೆ ನೆಕ್ಸ್ಟ್ ವೀಡಿಯೋ ಯಾವ್ದು ಬೇಕು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಯಾವ ಥರ ವೀಡಿಯೋ ಬೇಕು ಅಂತ. ನಾನು ಖಂಡಿತ ವೀಡಿಯೋ ಮಾಡಾಕ್ತೀನಿ. ಥ್ಯಾಂಕ್ ಯು, ಬಾಯ್, ಲವ್ ಯು.